ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಚಂದ್ರಿಕಾ ಹೇರ್ ಲಕ್ಸ್. ನಾನು ಇವತ್ತಿನ ಒಂದು ವಿಡಿಯೋದಲ್ಲಿ ಒಂದು ಬೆಸ್ಟ್ ಹೇರ್ ಟ್ರೀಟ್ಮೆಂಟ್ ಆಗಿ ಒಂದು ಕಾಯಿನ ತೊಗೊಂಬಂದಿದ್ದೀನಿ. ಇದು ಏನು ಕಾಯಿ, ಹಾಗೆ ಇದು ಹೇಗೆ ಯೂಸ್ ಮಾಡೋದು, ಇದರಿಂದ ಎಷ್ಟೆಲ್ಲ ಬೆನಿಫಿಟ್ಸ್ ಅಂತ ಹೇಳ್ಬಿಟ್ಟು ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಹಾಗೆ ನಿಮಗೆ ತಮ್ಮನೆಲ್ಲ ಹಾಕಿರೋ ಪ್ರಕಾರ ಈ ಕಾಯಿನ ಯೂಸ್ ಮಾಡೋದ್ರಿಂದ ಡ್ಯಾಂಡ್ರಫ್ ಹಾಗೆ ಹೇರ್ ಫಾಲಿಂಗ್ ಹಾಗೆ ಸ್ಕಾಲ್ಪ್ ಇಶ್ಯೂಸ್ ಏನೇ ಇದ್ರೂ ಕೂಡ ಇದರಿಂದ ಕಂಟ್ರೋಲ್ ಆಗುತ್ತೆ. ಇದು ಏನು ಕಾಯಪ್ಪ ಅಂದರೆ ಬಿಲ್ವಪತ್ರೆ ಕಾಯಿ. ಬಿಲ್ವಪತ್ರೆ ಎಲ್ರಿಗೂ ಗೊತ್ತಿರೋ ಅಂಥದ್ದು. ಶಿವಂಗೆ ಇಷ್ಟವಾಗಿರೋ ಬಿಲ್ವಪತ್ರೆ ಕಾಯಿನ ನಾವು ಒಂದು ಹೇರ್ ಟ್ರೀಟ್ಮೆಂಟ್ಗೆ ಯೂಸ್ ಮಾಡ್ಕೋಬೋದು. ಹೇಗೆ ಅಂದರೆ ಈ ಬಿಲ್ವಪತ್ರೆ ಕಾಯಿ ಅಥವಾ ಬಿಲ್ವಪತ್ರೆ ಎಲೆ ಎರಡೂ ಕೂಡ ಯೂಸ್ ಮಾಡ್ಬೋದು. ಸೊ ನಾನಿವತ್ತು ಕಾಯಿ ಬಗ್ಗೆ ನಿಮಗೆ ಹೇಳ್ತಾ ಇದ್ದೀನಿ. ಈ ಕಾಯಿನ ಏನು ಮಾಡಬೇಕು ಅಂತ ಹೇಳಿದರೆ, ಫಸ್ಟು ಬಾಯ್ಲ್ ಮಾಡಿ ಇದನ್ನು ಓಪನ್ ಮಾಡಿ ಅದನ್ನೇ ಯೂಸ್ ಮಾಡೋದು ಹೇಗೆ ಅಂತ ಹೇಳ್ಬಿಟ್ಟು ನಾನೊಂದು ವಿಡಿಯೋ ನಾನು ಹಚ್ಕೊಳ್ಳೋದನ್ನ ನಿಮಗೆ ಅಪ್ಲೋಡ್ ಮಾಡ್ತೀನಿ. ಇವಾಗ ಜಸ್ಟ್ ನೋಡ್ತಾ ಬನ್ನಿ. ಈ ಬಿಲ್ವಪತ್ರೆ ಕಾಯಿನ ತೊಗೊಂಡು ಇದನ್ನು ಬಿಸಿ ಮಾಡಬೇಕು. ಬಿಸಿ ಮಾಡುವಾಗ ತುಂಬ ಕೇರ್ಫುಲ್ಲಾಗಿ ಮಾಡಿ. ನಿಮ್ಮ ಮನೆಯಲ್ಲಿ ಒಲೆ ಇದೆ ಅಂದ್ಬಿಟ್ಟು ಒಲೆಯಲ್ಲಿ ಅಂದರೆ ಉದ್ದ ಕಡ್ಡಿ ಇರೋದನ್ನ ಕತ್ಕೊಳ್ಳಿ. ನಾನು ಬರುವಾಗ ಕಡ್ಡಿ ಮಿಸ್ ಮಾಡಿ ಹಂಗೆ ತೊಗೊಂಬಂದೆ. ಕಡ್ಡಿ ಆದರೆ ಹಿಂಗೆ ಹಿಡ್ಕೊಂಬಿಟ್ಟು ಕೈಯಲ್ಲೇ ಸುಡ್ಬೋದು. ಸೊ ಹೆಲ್ಪ್ ಆಗುತ್ತೆ. ಕಿತ್ಕೊಳ್ಳುವಾಗ ಕಡ್ಡಿ ಸಮೇತ ಮುಂದೆ ಕಡ್ಡಿ ಇರುತ್ತಲ್ಲ ಅದನ್ನು ಕಿತ್ಕೊಳ್ಳಿ. ಇಲ್ಲ ಅಂತಂದರೆ ಈ ಥರ ಕಷ್ಟಪಡಬೇಕಾಗುತ್ತೆ ಇಟ್ಬಿಟ್ಟು ಬಾಯ್ಲ್ ಮಾಡೋಕ್ಕೆ. ಮತ್ತು ಮೇನು ಏನಪ್ಪ ಅಂದರೆ, ಇದು ಚೆನ್ನಾಗಿ ಬಾಯ್ಲ್ ಆಗುವಾಗ ಬ್ಲಾಸ್ಟ್ ಆಗುತ್ತೆ, ಡಮ್ ಅಂತ ಸಿಡಿದ್ಬಿಡುತ್ತೆ. ಸೊ ಯಾಕೆಂದರೆ ಜಾಸ್ತಿ ಬಿಸಿ ಮಾಡಿದಾಗ ಅದಕ್ಕೆಲ್ಲೂ ಗಾಳಿ ಹೋಗಿ ಜಾಗ ಇರಲ್ವಲ್ಲ, ಪಟ್ಟಂತ ಸಿಡಿದ್ಬಿಡುತ್ತೆ. ಸೊ ಕೇರ್ಫುಲ್ಲಾಗಿ ಸ್ವಲ್ಪ ಬಿಸಿ ಆದ ತಕ್ಷಣ ತೆಗೆದುಬಿಡಿ. ಇಲ್ಲಾಂದರೆ ಬೆಸ್ಟ್ ಅಂದರೆ ಅದೇ ಕಡ್ಡಿ ಇರುತ್ತಲ್ವ, ಆ ಕಡ್ಡಿ ಹಿಡ್ಕೊಂಡು ಸುಟ್ಟರೆ ಬೆಸ್ಟ್. ಇಲ್ಲ ಅಂದರೆ ಈ ಥರ ಎಲ್ಲ ಹಾಕಿದಾಗ ಆಗುತ್ತೆ ನೋಡಿ. ಈ ಥರ ಆಗಾದಮೇಲೆ ಈ ಥರ ಎರಡು ಆರಾಮಾಗಿ ಓಪನ್ ಆಗುತ್ತೆ. ಸೊ ಓಪನ್ ಆದಮೇಲೆ ಒಳಗಡೆ ಇರೋದು ಬಿಸಿಗೆ ಸಾಫ್ಟಾಗಿರುತ್ತೆ, ತುಂಬ ಸಾಫ್ಟಾಗಿರುತ್ತೆ. ಸ್ವಲ್ಪ ನೀವು ನೀರನ್ನ ಹಾಕ್ಕೊಂಡು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ. ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಅದನ್ನು ಫಿಲ್ಟ್ರ್ ಮಾಡ್ಕೋಬೇಕಾಗುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು ಅದನ್ನ. ಅಂದರೆ ಅದು ಜೆಲ್ ಟೈಪ್ ಆಗಬೇಕು, ಒಂದು ಜ್ಯೂಸ್ ಥರ ಆಗುತ್ತೆ. ಆ ಥರ ಜೆಲ್ ಜ್ಯೂಸ್ ಥರ ನಿಮಗೆ ಕನ್ಸಿಸ್ಟೆನ್ಸಿ ಎಷ್ಟು ಬೇಕು ನೋಡ್ಕೊಳ್ಳಿ, ಯಾವ ಥರ ತಿಕ್ನೆಸ್ ಬೇಕು ನೋಡಿಕೊಂಡು ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಈ ಥರ ಒಂದು ರೆಡಿ ಮಾಡಿಕೊಂಡು ಇಟ್ಕೊಳ್ಳಿ. ಸೊ ಇದನ್ನು ಅಪ್ಲೈ ಮಾಡೋದ್ರಿಂದ ಸಿಕ್ಕಾಬಟ್ಟೆ ಬೆನಿಫಿಟ್ಸ್ ಇದೆ. ಸೊ ನೋಡಿದ್ರಲ್ವ, ಸೊ ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ಮಾಡ್ಕೊಂಡು ತೊಗೊಬಂದಿದ್ದೀನಿ. ಇದನ್ನು ಅಪ್ಲೈ ಮಾಡೋದ್ರಿಂದ ಹೇರ್ ಫಾಲು, ಡ್ಯಾಂಡ್ರಫು, ಸ್ಕಾಲ್ಪ್ ಇಶ್ಯೂಸು ಹಾಗೆ ಹೇರ್ ಡ್ಯಾಮೇಜಸ್ಸು ಏನೇ ಇದ್ರೂ ಕೂಡ ಇದರಿಂದ ಕಮ್ಮಿ ಆಗುತ್ತೆ. ಸೊ ಹಾಗಾಗಿ ಇದನ್ನು ಆರಾಮಾಗಿ ಯೂಸ್ ಮಾಡ್ಬೋದು. ಬೆಸ್ಟ್ ಮೆಡಿಷನ್ ಅಂತ ಹೇರ್ಗೆ ಅಂತ ಹೇಳ್ಬೋದು. ಹೊಸ ಹೇರ್ ಗ್ರೋತ್ ಆಗಿ ಕೂಡ ಇದು ಒಂದು ಹೆಲ್ಪ್ ಮಾಡುತ್ತೆ. ಹಾಗೆ ಇನ್ನೂ ನಿಮಗೆ ಬಿಲ್ವಪತ್ರೆ ಸಿಕ್ತು ಅಂದರೆ ಅದನ್ನು ಕೂಡ ನೀವು ಸ್ವಲ್ಪ ಡ್ರೈ ಮಾಡಿಬಿಟ್ಟು ಅದನ್ನ ಒಣಗಿಸ್ಬಿಟ್ಟು ನೀವು ಎಣ್ಣೆ ಹಚ್ಕೋತಿರಲ್ವ, ಆ ಎಣ್ಣೆನ ಬಿಸಿ ಮಾಡುವಾಗ ಅದರಲ್ಲಿ ಎಲೆನ ಹಾಕ್ಬಿಟ್ಟು ಅದನ್ನು ಬಾಯ್ಲ್ ಮಾಡಿಬಿಟ್ಟು ಅಪ್ಲೈ ಮಾಡೋದ್ರಿಂದ ಅದು ಕೂಡ ಹೇರ್ ಗ್ರೋತ್ ಚೆನ್ನಾಗಾಗುತ್ತೆ. ಹಾಗೆ ಏನೇ ಸ್ಕಾಲ್ಪ್ ಇಶ್ಯೂಸ್ ಕೂಡ ಇದ್ರೂ ಕೂಡ ಹೆಲ್ಪ್ ಆಗುತ್ತೆ. ನಿಮಗೆ ಈ ವಿಷಯ ನಿಮಗೆ ಗೊತ್ತಿರಲಿಲ್ಲ ಅಂತ ಅನ್ಕೋತೀನಿ. ಈ ಬಿಲ್ವಪತ್ರೆ ಕಾಯಿ ಇಷ್ಟೊಂದು ಔಷಧ ಗುಣಗಳನ್ನು ಹೊಂದಿದೆ ಅಂತ ಹೇಳ್ಬಿಟ್ಟು ನನಗೂ ಕೂಡ ಗೊತ್ತಿರಲಿಲ್ಲ. ಆಮೇಲೆ ಸರ್ಚ್ ಮಾಡಿದಾಗ ನಾನು ಕೂಡ ಒಬ್ಬರು ಹೇಳಿರೋದನ್ನ ಕೇಳಿಸ್ಕೊಂಡು ಆಮೇಲೆ ಅದ್ರ ಬಗ್ಗೆ ಡೀಟೇಲ್ಸ್ ಆಗಿ ಬಂದೆ ಡೀಟೇಲ್ಸ್ ಆಗಿ ನೋಡಿದ ಮೇಲೆ ಗೊತ್ತಾಗಿದ್ದು ಇಷ್ಟೊಂದೆಲ್ಲ ಬೆನಿಫಿಟ್ಸ್ ಇದೆ ಅಂತ ಹೇಳ್ಬಿಟ್ಟು. ಇದು ಗಮ್ ಥರ ಇರೋದ್ರಿಂದ ಇದರಲ್ಲಿ ಹೇರ್ ಸ್ಮೂತ್ನಿಂಗ್ ಕೂಡ ಆಗುತ್ತೆ, ಹೇರ್ ಶೈನ್ ಆಗುತ್ತೆ, ಹಾಗೆ ಹೊಸ ಹೇರ್ ಗ್ರೋತ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ. ಹಾಗೆ ಸ್ಕಾಲ್ಪ್ ತುಂಬ ಚೆನ್ನಾಗಾಗುತ್ತೆ. ಬಿಲ್ವಪತ್ರೆ ಕಾಯಲ್ಲಿ ತುಂಬ ಔಷಧ ಗುಣಗಳಿದ್ದಾವೆ. ನನಗೂ ಕೂಡ ಗೊತ್ತಿರಲಿಲ್ಲ. ಈ ವಿಷಯ ಗೊತ್ತಾಗಿ ನನಗೂ ಕೂಡ ತುಂಬ ಸರ್ಪ್ರೈಸ್ ಆಗಿತ್ತು. ಸೊ ಹಾಗೆ ನಾನು ಅಪ್ಲೈ ಮಾಡುವಾಗ ನಿಮಗೂ ಕೂಡ ಇದೊಂದು ವೀಡಿಯೋನ ಅಪ್ಲೋಡ್ ಮಾಡೋಣ ಅಂತ ಹೇಳ್ಬಿಟ್ಟು ಅಪ್ಲೋಡ್ ಮಾಡ್ತಾಯಿದ್ದೀನಿ. ನಿಮಗೆ ಶೈನ್ ಬೇಕು ಅಂದರೆ ಹೇರ್ಗೆ ಅಪ್ಲೈ ಮಾಡಿ. ಹಾಗೆ ಸ್ಕಾಲ್ಪ್ ಇಶ್ಯೂಸ್ ಅಂದರೆ ಫಸ್ಟು ಸ್ಕಾಲ್ಪಿಗೆ ಅಪ್ಲೈ ಮಾಡಿ ಮಸಾಜ್ ಮಾಡ್ಕೊಳ್ಳಿ. ಹಾಗೆ ಡ್ಯಾಂಡ್ರಫ್ ಇತ್ತು ಅಂದರೆ ಫಟಾಫಟ್ ಅಂತ ಡ್ಯಾಂಡ್ರಫ್ ಕೂಡ ಕಮ್ಮಿ ಆಗುತ್ತೆ. ಆಲ್ಮೋಸ್ಟ್ ಅಲ್ಲಿ ಹೇಳ್ದ ಹಾಗೆ ನಿಮಗೆ ಕೂದಲಿನ ಸಮಸ್ಯೆ ಏನೇ ಇದ್ದರೂ ಕೂಡ ಇದರಿಂದ ಸೊಲ್ಯೂಷನ್ ಸಿಗುತ್ತೆ ಅಂತ ಹೇಳ್ಬೋದು. ಹೀಗೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ಸಿಕ್ಕಾಪಟ್ಟೆ ವೀಡಿಯೋಸ್ ಇದೆ ಹೇರ್ಗೆ ಸಂಬಂಧಪಟ್ಟಂತೆ. ಯಾವುದು ಕೂಡ ಕಾಸ್ಟ್ಲಿ ಪ್ರಾಡಕ್ಟ್ ಯೂಸ್ ಮಾಡಿ ಅಥವಾ ಬೇರೆ ಇನ್ನೊಂದೇನೋ ಹಾಕ್ಬಿಟ್ಟು ನಾನು ನಿಮಗೆ ಯಾವುದು ತೋರಿಸಿಲ್ಲ. ಹಾಗೆ ಇದನ್ನು ಅಪ್ಲೈ ಮಾಡಿ 20 ಮಿನಿಟ್ಸ್ ಬಿಟ್ಟು ಆಫ್ಟರ್ ಹೆಡ್ ಬಾತ್ ಮಾಡೋದ್ರಿಂದ ಒಂದು ಬೆಸ್ಟ್ ರಿಸಲ್ಟ್ ಸಿಗುತ್ತೆ ಅಂತ ಹೇಳ್ಬೋದು. ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ ಯು. ಹಾಗೆ ಹೀಗೆ ಸಪೋರ್ಟ್ ಮಾಡ್ತೀರಿ. ಹೊಸದಾಗಿ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನನ್ನ ಲಾಸ್ಟ್ ವಿಡಿಯೋಕ್ಕೆ ತುಂಬ ಜನ ಸಪೋರ್ಟ್ ಮಾಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಬಾಯ್.